ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಹಾವು ಅಂದರೆ ಯಾರಿಗೆ ತಾನೇ ಭಯ ಆಗಲ್ಲ ಹೇಳಿ. ಅದಕ್ಕೆ ಎಲ್ಲೇ ಹಾವು ಕಂಡ್ರೂ ಜನರು ಮಾರುದ್ದ ಓಡ್ ಹೋಗ್ತಾರೆ. ಅಂಥದ್ರಲ್ಲಿ ಮನೆ ಮುಂದೆನೇ ಒಮ್ಮೆಲೆ 26 ಹಾವುಗಳು ಪ್ರತ್ಯಕ್ಷವಾದರೆ ಹೇಗಿರುತ್ತೆ ನೀವು ಒಮ್ಮೆ ನೋಡ್ಬಿಡಿ. ಅಬ್ಬಬ್ಬಬ್ಬಬ್ಬ, ಇದೇನಪ್ಪ ದೊಡ್ಡ ನಾಗರಮರಿ ಸೈನ್ಯನೇ ಬಂದುಬಿಟ್ಟಿದೆಯಲ್ಲ ಅಂತ ಅಚ್ಚರಿ ಆಗ್ತಿದೆಯಾ? ಇದೇ ಅಚ್ಚರಿ ಬೆಂಗಳೂರಿನ ದೊಡ್ಡ ಬೊಮ್ಮಸಂದ್ರ ನಿವಾಸಿ ವೆಂಕಟೇಶ್ ಅನ್ನೋರಿಗೂ ಆಗಿತ್ತು. ಹೌದು, ನಿನ್ನೆ ಹಾವಿನ ಮರಿಯೊಂದನ್ನು ನೋಡಿದ ವೆಂಕಟೇಶ್ ಮನೆಯವರಿಗೆ ಕಾಂಕ್ರೀಟ್ ಕಾಡಿನಲ್ಲಿ ಇದೆಲ್ಲಿಂದ ಬಂತಪ್ಪ ಅಂತ ಅಚ್ಚರಿಯಾಗಿತ್ತು. ಅಷ್ಟರಲ್ಲಿ ಆ ಹಾವು ಚಿಕ್ಕ ಬಿಲದೊಳಗೆ ಅಡಗಿ ಮರೆಯಾಗಿತ್ತು. ಆ ಜಾಗದಲ್ಲಿ 4-5 ಮರಿಗಳು ಕಂಡಿದ್ದೇ ತಡ ಮನೆ ಮಾಲೀಕ ವೆಂಕಟೇಶ್ ಬಿಬಿಎಂಪಿ ಅರಣ್ಯ ಘಟಕದವರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದಾರೆ. ಬೆಳಿಗ್ಗೆ ಬಂದು ಬಿಲವಿದ್ದ ಜಾಗವನ್ನು ಹುಷಾರಾಗಿ ಬಿಡಿಸಿ ನೋಡಿದ್ರೆ ತಾಯಿ ನಾಗರ ಹಾವಿನ ಜೊತೆ ಬರೋಬ್ಬರಿ 26 ನಾಗರ ಮರಿಗಳು ಪ್ರತ್ಯಕ್ಷವಾದವು. ಇಲ್ಲಿ ನಮ್ಮ ಮನೇಲಿ ಬಂದು ಹಾವು ಸೇರಿಕೊಂಡಿತ್ತು. ಸೊ ಅದು ಈ ಹುಡುಗರು ಆಟ ಆಡೋವಾಗ ಮನೆಯಲ್ಲಿ ಒಂದು ಸಣ್ಣ ಹಾವು ಈಚೆ ಬಂದಿದೆ, ಮರಿ ಹಾವು. ಆ ಹುಡುಗರು ನೋಡಿದ್ದಾರೆ. ಸೊ ಮತ್ತೆ ಅದೇನಾಗಿದೆ, ಆ ಬಿಲ್ದಲ್ಲೇ ಹೋಗಿ ಸೇರ್ಕೊಂಡ್ಬಿಟ್ಟಿದೆ. ಮತ್ತು ಆ ಹುಡುಗರು ಹೇಳಿದಾಗ ನಾವು ಹೋಗಿ ಆ ಬಿಲ್ಲ ನೋಡಿಬಿಟ್ಟು, ಚಿಕ್ಕದಾಗಿತ್ತು ಬಿಲ್ಲ, ಅದನ್ನ ಕ್ಲೋಸ್ ಮಾಡಿಟ್ವಿ. ಮತ್ತು ಆ ವಿಡಿಯೋನ ನಾವು ಸಂಪರ್ಕ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದ್ವಿ. 100 ಹಾವುಗಳನ್ನು ಹಿಡಿದು ಪಳಗಿರುವ ಸ್ನೇಕ್ ರಾಜೇಶ್ ಬಿಲವನ್ನು ಬಿಡಿಸಿ ದೊಡ್ಡ ಹಾವನ್ನು ಸುಲಭವಾಗಿ ಹಿಡಿದರು. ಆದರೆ ಅತ್ತಿಂದಿತ್ತ ಕೈಗೆ ಸಿಗದೆ ನುಣುಚಿಕೊಳ್ತಾ ಇದ್ದ ಮರಿಗಳನ್ನು ಹಿಡಿಯುವಲ್ಲಿ ಹೈರಾಣಾಗಿ ಹೋದರು. ಅಂತೂ ಸಾಹಸ ಮಾಡಿ ಹಾವಿನ ಮರಿ ಸೈನ್ಯವನ್ನು ಹಿಡಿದ ರಾಜೇಶ್ ಅವುಗಳನ್ನು ಸುರಕ್ಷಿತ ಸ್ಥಳದಲ್ಲಿ ಬಿಡುವುದಾಗಿ ತಿಳಿಸಿದ್ದಾರೆ. ಸೊ ಬಂದು ಜಾಗದಲ್ಲಿ ನೋಡಿದ್ವಿ. ಫಸ್ಟ್ ನಮಗೆ ಅದ್ರ ತಾಯಿ ಸಿಕ್ಕಿತ್ತು. ಸೊ ತಾಯಿನ ನೋಡಿದ್ದು, ಅದ್ರ ಹಿಂದೆಗಡೆ ಕಂಟಿನ್ಯೂಸ್ ಆಗಿ ಒಂದು 22 ಮರಿಗಳವರೆಗೂ ಸಿಕ್ಕಿದೆ ನಮಗೆ. ಆಮೇಲೆ ಅದರಲ್ಲಿ 2 ಮೊಟ್ಟೆಗಳು ಬೇರೆ ಆಗಿಬಿಟ್ಟಿದೆ. ಸೊ ಮರಿಗಳು ಟೋಟಲ್ ಅಷ್ಟು ಸಿಕ್ಕಿದೆ ನಮಗೆ. ಇದು ಹಾವಿನ ಮೊಟ್ಟೆ ಒಡೆದು ಮರಿ ಹೊರಬರುವ ಕಾಲ. ವಿಶೇಷವೆಂದರೆ ಹಾವುಗಳು ಮೊಟ್ಟೆ ಇಟ್ಟ ನಂತರ ಆ ಜಾಗದಲ್ಲಿ ನಿಲ್ಲೋದಿಲ್ಲ. ಮರಿಗಳು ತಾವಾಗೇ ಹೊರಬಂದು ಸ್ವತಂತ್ರ ಬದುಕನ್ನು ಕಂಡುಕೊಳ್ಳುತ್ತವೆ. ಆದರೆ ವೆಂಕಟೇಶ್ ಮನೆಯಲ್ಲಿ ಮೊಟ್ಟೆ ಒಡೆದು ಮರಿಗಳು ಹೊರಬಂದರೂ ತಾಯಿ ಹಾವು ಮಾತ್ರ ಎಸ್ಕೇಪ್ ಆಗಿಲ್ಲ. ಒಟ್ಟಿನಲ್ಲಿ ಸ್ನೇಕ್ ರಾಜೇಶ್ ಹಾಗೂ ಹೆಡೆ ಅರಳಿಸಿ ಅತ್ತಿಂದಿತ್ತ ಸರಿದಾಡುತ್ತಿದ್ದ ಹಾವಿನ ಮರಿಗಳ ಆಟವನ್ನು ನೋಡೋದೇ ಒಂಥರ ಮಜವಾಗಿತ್ತು. ಅಷ್ಟೇ ಭಯವೂ ಅಲ್ಲಿನ ಜನರನ್ನು ಕಾಡ್ತಿತ್ತು.